ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಜಿಕೆಗೆ ಸಂಬಂಧಪಟ್ಟಂಗೆ ಒಂದು ಇಂಪಾರ್ಟೆಂಟ್ ಟಾಪಿಕ್, ಅಂದ್ರೆ ಈ ಟಾಪಿಕ್ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಎಲ್ಲ ಎಕ್ಸಾಮ್ಸ್ಗೂ. ಆ ಎಕ್ಸಾಮ್ ಈ ಎಕ್ಸಾಮ್ ಅಂತ ಕೇಳ್ಬಿಡ್ರಿ, FD SD ಕಂಪಲ್ಸರಿ ಇರುತ್ತೆ. ಅದ್ರ ಜೊತೆನಲ್ಲಿ KS ಆಗಿರಲಿ, PSI ಆಗಿರಲಿ, GPSTR, PDO, VAO, ಯಾವುದೇ ಎಕ್ಸಾಮ್ ಆಗಿರಲಿ, ಎನಿ ಎಕ್ಸಾಮ್, KPSC KA ನಡೆಸ್ತಕ್ಕಂಥ, KPSC ಆಗಿರ್ಬೋದು, KPSC ಅಂಡ್ KA ನಡೆಸ್ತಕ್ಕಂಥ ಯಾವುದೇ ಎಕ್ಸಾಮ್ ಆಗಿರಲಿ, ನಿಮ್ಮ PCPSI ಇಂದ ಹಿಡಿದು ಡೆಫಿನೆಟ್ ಆಗಿ ಈ ಟಾಪಿಕ್ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿ ತೆಗೆದಿರ್ತಾನೆ. ಸೊ ಇಂಪಾರ್ಟೆಂಟ್ ಟಾಪಿಕ್ ನೋಡ್ತಾ ಹೋಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಶೇರ್ ಮಾಡಿ. ವಿಡಿಯೋಸ್ ತುಂಬಾ ವ್ಯಾಲ್ಯೂಯಬಲ್ ವಿಡಿಯೋಸ್, ತುಂಬಾನೇ ಕಂಟೆಂಟ್, ತುಂಬಾನೇ ವ್ಯಾಲ್ಯೂ ಇದೆ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಈ ಮೀಟರ್ಸ್ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿರುತ್ತೆ. ಈ ಮೀಟರ್ಗಳ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿರುತ್ತೆ, 100% ಇರುತ್ತೆ. ನೋಡ್ತಾ ಹೋಗೋಣ. ಫಸ್ಟ್ ಒನ್ ಆಲ್ಟಿಮೀಟರ್. ಏನಕ್ಕೆ ಯೂಸ್ ಮಾಡ್ತಾರೆ ಇದನ್ನ? ಆಲ್ಟಿಮೀಟರ್ನ ವಿಮಾನದ ಸಂಚಾರದಲ್ಲಿ ಭೂಮಿಯಿಂದ ವಿಮಾನದ ದೂರವನ್ನ ಎಷ್ಟು ಮೀಟರ್ ದೂರದಲ್ಲಿ ಹೋಗ್ತಾ ಇದೆ, ಹಾರ್ತಾ ಇದೆ ಅಂತ ಅಳಿಲಿಕ್ಕೆ ಆಲ್ಟಿಮೀಟರ್ನ ಉಪಯೋಗಿಸ್ತಾರೆ. ಇನ್ನು ಆಮ್ಮೀಟರ್ನ ಉಪಯೋಗ ಏನಪ್ಪಾ ಅಂದ್ರೆ ವಿದ್ಯುತ್ ಪ್ರವಾಹವನ್ನು ಅಳೆಯೋದಕ್ಕೆ ಉಪಯೋಗಿಸ್ತಾರೆ. ಆಮ್ಮೀಟರ್ನ ವಿದ್ಯುತ್ ಪ್ರವಾಹವನ್ನು ಅಳೆಯಲಿಕ್ಕೆ. ಇನ್ನ ಅನಿಮೋಮೀಟರ್ನ ಎದಕ್ಕೆ ಉಪಯೋಗಿಸ್ತಾರಪ್ಪ ಅಂದ್ರೆ, ಅನಿಮೋ ಅಂದ್ರೆ ವಿಂಡ್ ಅಂತ, ಗಾಳಿಯ ವೇಗ ಮತ್ತು ಅದರ ದಿಕ್ಕನ್ನ ಅಳೆಯೋದಕ್ಕೆ ಉಪಯೋಗಿಸ್ತಾರೆ. ಅನಿಮೋ ಅಂದ್ರೆ ವಿಂಡು. ಇವನ್ನ ಸ್ಪ್ಲಿಟ್ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ, ತುಂಬಾ ಅನುಕೂಲ ಆಗುತ್ತೆ. ಇನ್ನು ಆಡಿಯೋ ಮೀಟರ್, ಅಲ್ಲೇ ಗೊತ್ತಾಗೋಗುತ್ತೆ. ಆಡಿಯೋ ಮೀನ್ಸ್ ಸೌಂಡ್ ಅಂದ್ರೆ ಶಬ್ದದ ತೀವ್ರತೆಯನ್ನು ಅಳಿಲಿಕ್ಕೆ ಆಡಿಯೋ ಮೀಟರ್ನ ಬಳಸ್ತಾರೆ. ಇನ್ನ ಆಡಿಯೋ ಮೀಟರ್ ಬೇರೆ, ಆಡಿಯೋ ಫೋನ್ ಬೇರೆ. ಕೇಳುವಿಕೆಯಲ್ಲಿನ ನ್ಯೂನತೆಯನ್ನು ಸರಿಪಡಿಸಲಿಕ್ಕೆ ಆಡಿಯೋ ಫೋನ್ ನ ಉಪಯೋಗಿಸ್ತಾರೆ. ಇನ್ನ ಬಾರೋಮೀಟರ್ನ ಏನಕ್ಕೆ ಉಪಯೋಗಿಸ್ತಾರಪ್ಪ ಅಂದ್ರೆ ವಾತಾವರಣದ ಒತ್ತಡವನ್ನು ಅಳಿಲಿಕ್ಕೆ ಉಪಯೋಗಿಸ್ತಾರೆ. ಬಾರೋಮೀಟರ್, ಒತ್ತಡನ ಬಾರೋಸ್ ಅಂತ ಹೇಳಿ ಕರೀತಾರೆ. ಬಾರೋಮೀಟರ್ ವಾತಾವರಣದ ಒತ್ತಡವನ್ನು ಅಳೆಯಲಿಕ್ಕೆ ಬಾರೋಮೀಟರ್ನ ಉಪಯೋಗಿಸ್ತಾರೆ. ಇನ್ನ ಬಾಲೋಮೀಟರ್ ಅಂತ ಓದಿದೆ. ಬಾರೋಮೀಟರ್ ಬೇರೆ, ಬಾಲೋಮೀಟರೇ ಬೇರೆ. ಇದು ಶಾಖದ ಪ್ರಸರಣವನ್ನು ಅಳೆಯಲಿಕ್ಕೆ ಬಾಲೋಮೀಟರ್ನ ಉಪಯೋಗಿಸ್ತಾರೆ, ಬಾಲೋಮೀಟರ್ನ. ಇನ್ನ ಬೈನಾಕ್ಯುಲರ್ನ ಏನಕ್ಕೆ ಉಪಯೋಗಿಸ್ತಾರಪ್ಪ ಅಂದ್ರೆ ನಿಮಗೆ ಗೊತ್ತು. ಬೈನಾಕ್ಯುಲರ್ ಸಿಂಪಲ್ ಆಗಿ ಕ್ವಶನ್ ಇದು. ದೂರದ ವಸ್ತುಗಳನ್ನ ಗಾತ್ರವನ್ನ ಹಿಗ್ಗಿಸಿ ವೃದ್ಧಿಸ್ಬಿಟ್ಟು ನೋಡ್ಲಿಕ್ಕೆ, ದೂರದ ವಸ್ತುಗಳನ್ನ ನೋಡ್ಲಿಕ್ಕೆ ಬೈನಾಕ್ಯುಲರ್ ಉಪಯೋಗಿಸ್ತಾರೆ. ಇನ್ನ ಕ್ಯಾಲಿಪರ್ಸ್ ಅಂತ, ವರ್ನಿಯರ್ ಕ್ಯಾಲಿಪರ್ಸ್ ಅಂತ ಇದೆ. ಎಲ್ಲಿ ಬರ್ತಪ್ಪ ಅಂದ್ರೆ ಫಸ್ಟ್ ಇಯರ್ PUC ನಲ್ಲಿ ಯಾವ ಹುಡುಗರು ಸೈನ್ಸ್ ಓದಿರ್ತಾರೆ ಅವ್ರಿಗೆ ಗೊತ್ತಾಗಿರುತ್ತೆ. ಯಾವುದೇ ಒಂದು ಘನ ವಸ್ತು ಯಾವುದೋ ಒಂದು ತುಂಡಿದೆ ಅಂತ ಇಟ್ಕೊಳ್ಳಿ, ಮರದ ತುಂಡಿದೆ ಅಂತ ಇಟ್ಕೊಳ್ಳಿ, ಘನವಸ್ತು. ಅದರದ್ದು ಒಳ ವ್ಯಾಸವನ್ನ ಅಳಿಯಬೇಕು ಅಂದ್ರೆ ವರ್ನಿಯರ್ ಕ್ಯಾಲಿಪರ್ಸ್ ಬೇಕೇ ಬೇಕಾಗುತ್ತೆ. ವರ್ನಿಯರ್ ಕ್ಯಾಲಿಪರ್ಸ್ ನ ಉಪಯೋಗ ಘನವಸ್ತುಗಳ ಹೊರ ಮತ್ತು ಒಳ ವ್ಯಾಸವನ್ನ ಮತ್ತು ಉದ್ದವನ್ನು ಅಳೆಯಲಿಕ್ಕೆ, ಅಕ್ಯುರೇಟ್ ಆಗಿ ಉದ್ದವನ್ನು ಅಳೆಯಲಿಕ್ಕೆ ಉಪಯೋಗಿಸ್ತಾರೆ. ಫಸ್ಟ್ PUC ನಲ್ಲಿ ಪ್ರಾಕ್ಟಿಕಲ್ಸ್ ಮಾಡಿದ್ರೆ, PCMB ತಗೊಂಡ್ ಮಾಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಇದ್ರ ಉಪಯೋಗ ಏನು ಅಂತ. ನೆಕ್ಸ್ಟ್ ಕ್ಯಾಲೋರಿ ಮೀಟರ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಉಷ್ಣತೆಯನ್ನು ಅಳೆಯಲಿಕ್ಕೆ ಉಪಯೋಗಿಸ್ತಾರೆ. ಇನ್ನ ಕಾರ್ಡಿಯೋಗ್ರಾಮ್ನ ಹೃದಯದ ಚಲನೆಯನ್ನು ಕಂಡುಹಿಡಿಯಲಿಕ್ಕೆ ಬಳಸ್ತಾರೆ. ಇನ್ನ ಕ್ರೋನೋಮೀಟರ್ ನೋಡ್ತಾ ಹೋಗೋದಾದ್ರೆ ಸಮುದ್ರದಲ್ಲಿ ಹಡಗುಗಳ ರೇಖಾಂಶವನ್ನು ಅಳೆಯಲಿಕ್ಕೆ ಕ್ರೋನೋಮೀಟರ್ನ ಉಪಯೋಗಿಸ್ತಾರೆ. ಇನ್ನ ಕ್ರೆಸೋಗ್ರಾಫ್ನ ಸಸ್ಯಗಳಲ್ಲಿನ ಬೆಳವಣಿಗೆಯನ್ನು ಅಳೆಯಲಿಕ್ಕೆ ಕ್ರೆಸೋಗ್ರಾಫ್ನ ಉಪಯೋಗಿಸ್ತಾರೆ. ಸಸ್ಯಗಳು ಎಷ್ಟು ಹೈಟ್ ಬೆಳೆದಿದ್ದಾವೆ ಅಂತೇಳಿ ಕ್ರೆಸೋಗ್ರಾಫ್ನ ಫಿಕ್ಸ್ ಮಾಡ್ತಾರೆ. ಕೆಲವು ದಿನಗಳ ನಂತರ ಬಿಟ್ಟು ನೋಡಿದ್ರೆ ಅದ್ರ ಹೈಟ್ ಗೊತ್ತಾಗುತ್ತೆ, ಜಾಸ್ತಿ ಆಗಿರುತ್ತಲ್ಲ ಅಲ್ಲಿ ಕಂಡುಹಿಡಿತಾರೆ ಡಿಫ್ರೆನ್ಸ್ನ. ಇನ್ನ ಡೈನಮೋ ಏನಕ್ಕೆ ಉಪಯೋಗಿಸ್ತಾರಪ್ಪ ಅಂದ್ರೆ ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸೋದಕ್ಕೆ ಡೈನಮೋ ಬಳಸ್ತಾರೆ. ಇನ್ನ ಡೈನಮೋ ಮೀಟರ್ನ ಏನಕ್ಕೆ ಉಪಯೋಗಿಸ್ತಾರೆ ಅಂದ್ರೆ ವಿದ್ಯುತ್ ಶಕ್ತಿ ಅಳಿಲಿಕ್ಕೆ ಬಳಸ್ತಾರೆ. ಇನ್ನ ಎಲೆಕ್ಟ್ರೋಎನ್ಸೆಫಲೋಗ್ರಾಫ್ EEG ಅಂತ ಹೇಳಿ ಕರೀತಾರೆ. ಮೆದುಳಿನ ವಿದ್ಯುತ್ ಅಲೆಗಳನ್ನ ಅಳೆಯಲು ಮತ್ತು ವ್ಯಾಖ್ಯಾನಿಸೋದಕ್ಕೆ EEG ನ ಬಳಸ್ತಾರೆ. ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲಾನು ಕಂಪಲ್ಸರಿ ಇರುವಂತವು. ಇನ್ನ ಎಲೆಕ್ಟ್ರೋಸ್ಕೋಪ್, ವಿದ್ಯುತ್ ಶಕ್ತಿ ಇರುವಿಕೆಯನ್ನು ಅಳೆಯಲಿಕ್ಕೆ ಎಲೆಕ್ಟ್ರೋಸ್ಕೋಪ್ ನ ಬಳಸ್ತಾರೆ. ಇನ್ನ ಎಂಡೋಸ್ಕೋಪಿ ಅಂತ ಕರೀತಾ ಇರ್ತಾರೆ. ದಿನನಿತ್ಯದಲ್ಲಿ ವಿಜ್ಞಾನ ಅದರಲ್ಲೂ ಕ್ವಶನ್ಸ್ ಬರೋ ಚಾನ್ಸ್ ಇರ್ತದೆ. ಎಂಡೋಸ್ಕೋಪಿ ಏನಕ್ಕೆ ಉಪಯೋಗಿಸ್ತಾರೆ ಅಂತ, ದೇಹದ ಒಳಗಿನ ಅಂಗಾಂಗಗಳಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಒಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಹೊಟ್ಟೆ ಒಳಗಡೆ ಬಿಡ್ತಾರೆ. ಅದರಲ್ಲಿ ಸ್ಮಾಲ್ ಕ್ಯಾಮ್ರಾ ಇರುತ್ತೆ, ಅದು ಒಳಗಡೆ ಏನು ಪ್ರಾಬ್ಲಮ್ ಇದೆ ಅಂತೇಳಿ ಡಿಟೆಕ್ಟ್ ಮಾಡುತ್ತೆ. ಸೊ ದೇಹದ ಒಳಗಿನ ಅಂಗಗಳನ್ನ ಪರೀಕ್ಷಿಸೋದಕ್ಕೆ ಎಂಡೋಸ್ಕೋಪ್ ನ ಬಳಸ್ತಾರೆ, ಎಂಡೋಸ್ಕೋಪಿ ಅಂತ ಹೇಳಿ ಕರೀತಾರೆ.
ಇನ್ನ ಫ್ಯಾಥೋಮೀಟರ್ ನ ಉಪಯೋಗ ಏನಪ್ಪಾ ಅಂದ್ರೆ ಸಮುದ್ರದ ಆಳವನ್ನು ಅಳಿಲಿಕ್ಕೆ ಫ್ಯಾಥೋಮೀಟರ್ ಬಳಸ್ತಾರೆ. ಇನ್ನ ಫ್ಲಕ್ಸ್ ಮೀಟರ್ ಬಗ್ಗೆ ನೋಡ್ತಾ ಹೋದ್ರೆ ಫ್ಲಕ್ಸ್ ಮೀಟರ್ ನ ಉಪಯೋಗ ನೋಡೋಣ ಅಂದ್ರೆ ಅಯಸ್ಕಾಂತೀಯ ಪ್ರವಾಹವನ್ನು ಅಳಿಲಿಕ್ಕೆ ಫ್ಲಕ್ಸ್ ಮೀಟರ್ ನ ಬಳಸ್ತಾರೆ. ಅಯಸ್ಕಾಂತೀಯ ಪ್ರವಾಹವನ್ನು ಅಳಿಲಿಕ್ಕೆ ಫ್ಲಕ್ಸ್ ಮೀಟರ್ ಬಳಸ್ತಾರೆ. ಮುಂದೆ ಗ್ಯಾಲ್ವನೋಮೀಟರ್ ನೋಡ್ತಾ ಹೋಗೋದಾದ್ರೆ ವಿದ್ಯುತ್ ಶಕ್ತಿನ ಅಳಿಲಿಕ್ಕೆ ಗ್ಯಾಲ್ವನೋಮೀಟರ್, ಟ್ಯಾಂಜೆಂಟ್ ಗ್ಯಾಲ್ವನೋಮೀಟರ್ ಅಂತ ಕರೀತಾರೆ ಅದು. ಇನ್ನು ಹೈಡ್ರೋಫೋನ್ ನೋಡ್ತಾ ಹೋಗೋದಾದ್ರೆ ನೀರಿನ ಕೆಳಗಿನ ಶಬ್ದವನ್ನು ಅಳಿಲಿಕ್ಕೆ ಬಳಸ್ತಾರೆ, ನೀರಿನ ಕೆಳಗಿನ ಶಬ್ದವನ್ನು ಅಳಿಲಿಕ್ಕೆ. ಮುಂದೆ ಹೈಡ್ರೋಸ್ಕೋಪ್ ನೋಡೋದಾದ್ರೆ ನೀರಿನ ಮೇಲ್ಮಟ್ಟದಿಂದ ಕೆಳಗಿರೋ ವಸ್ತುಗಳನ್ನ ವೀಕ್ಷಿಸೋದಕ್ಕೆ ಹೈಡ್ರೋಸ್ಕೋಪ್ ನ ಬಳಸ್ತಾರೆ, ಹೈಡ್ರೋಸ್ಕೋಪ್. ಹೈಗ್ರೋಮೀಟರ್ ವಾಯುವಿನ ಆರ್ದ್ರತೆಯನ್ನು ಅಳಿಲಿಕ್ಕೆ ಹೈಗ್ರೋಮೀಟರ್ ನ ಬಳಸ್ತಾರೆ. ಹ್ಯುಮಿಡಿಟಿನ ಅಳಿಲಿಕ್ಕೆ ಹೈಗ್ರೋಮೀಟರ್ ನ ಬಳಸ್ತಾರೆ, ಹೈಗ್ರೋಮೀಟರ್ ನ. ಇನ್ನು ಲ್ಯಾಕ್ಟೋಮೀಟರ್ ನ ಉಪಯೋಗ ಏನಪ್ಪಾ ಅಂದ್ರೆ ಹಾಲಿನ ಪರಿಶುದ್ಧತೆ, ಇಷ್ಟೇ ಬೇಕಾಗಿರೋದು, ಹಾಲಿನ ಪರಿಶುದ್ಧತೆಯನ್ನ ಏನ್ರಲ್ಲಿ ಕಂಡುಹಿಡಿತಾರಪ್ಪ ಅಂದ್ರೆ ಲ್ಯಾಕ್ಟೋಮೀಟರ್ ನ ಯೂಸ್ ಮಾಡ್ತಾರೆ. 4 ಆಪ್ಷನ್ ಕೊಡೋ ಚಾನ್ಸಸ್ ಇದೆ. 4 ಕೊಟ್ಬಿಟ್ಟು ಇದ್ರಲ್ಲಿ ಯಾವ ಸರಿ ಯಾವ ತಪ್ಪು, 1 ಜೋಡಿ ಸರಿ, 2 3 4 ಸರಿ, 4 ಸರಿ ಇಲ್ಲ, ಈ ತರ ಎಲ್ಲ ಕ್ವಶನ್ಸ್ ಬರ್ತವೆ, ಎಲ್ಲ ಗೊತ್ತಿರಬೇಕು. ಇನ್ನು ಮಾನೋಮೀಟರ್ ನ ಉಪಯೋಗ ಏನಪ್ಪಾ ಅಂದ್ರೆ ಅನಿಲಗಳ ಒತ್ತಡವನ್ನು ಅಳಿಲಿಕ್ಕೆ ಮಾನೋಮೀಟರ್ ನ ಬಳಸ್ತಾರೆ. ಇನ್ನು ಮರ್ನರ್ ಕ್ಯಾಂಪಸ್ ನ ಉಪಯೋಗ ಸಮುದ್ರಯಾನಿಗಳು ದಿಕ್ಕನ್ನು ಅಳಿಲಿಕ್ಕೆ ಬಳಸ್ತಕ್ಕಂಥ ಸಾಧನ ಮರೀನರ್ ಕ್ಯಾಂಪಸ್ ಅಂತ ಹೇಳಿ ಕರೀತಾರೆ. ಇನ್ನ ಮೈಕ್ರೋಮೀಟರ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಮೈಕ್ರೋಮೀಟರ್ ಕಡಿಮೆ ದೂರ ಅಥವಾ ಕೋನವನ್ನ ಸಮರ್ಪಕವಾಗಿ ಅಳಿಲಿಕ್ಕೆ ಮೈಕ್ರೋಮೀಟರ್ಸ್ ಉಪಯೋಗಿಸ್ತಾರೆ, ಕಡಿಮೆ ದೂರ ಇದ್ರೆ. ಇನ್ನ ಮೈಕ್ರೋಸ್ಕೋಪ್ ನ ಉಪಯೋಗ ಏನಪ್ಪಾ ಅಂದ್ರೆ ಸಣ್ಣ ವಸ್ತುಗಳನ್ನ ಹಿಗ್ಗಿಸಿ ವೀಕ್ಷಿಸ್ತಾರೆ, ಸಣ್ಣ ವಸ್ತುಗಳನ್ನ ಹಿಗ್ಗಿಸಿ ವೀಕ್ಷಿಸ್ತಾರೆ, ಸೊ ಅದಕ್ಕೆ ಮೈಕ್ರೋಸ್ಕೋಪ್ ನ ಬಳಸ್ತಾರೆ. ಮುಂದೆ ಓಡೋಮೀಟರ್, ಓಡೋಮೀಟರ್ ನ ಉಪಯೋಗ ತುಂಬಾ ಇಂಪಾರ್ಟೆಂಟ್. ಚಕ್ರಗಳುಳ್ಳ ದ್ವಿಚಕ್ರ ವಾಹನಗಳು ಆಮೇಲೆ ನಿಮ್ಗೆಲ್ಲ ಚಕ್ರವುಳ್ಳ ವಾಹನಗಳು ಚಲಿಸಿದಂತ ದೂರವನ್ನು ಕಂಡುಹಿಡಿಯಲಿಕ್ಕೆ ಓಡೋಮೀಟರ್ ನ ಬಳಸ್ತಾರೆ, ಓಡೋಮೀಟರ್ ನ. ಇನ್ನ ಓಮ್ ಮೀಟರ್ ನ ಉಪಯೋಗ ನೋಡ್ತಾ ಹೋಗೋದಾದ್ರೆ ವಿದ್ಯುತ್ ನಿರೋಧವನ್ನು ಅಳಿಲಿಕ್ಕೆ ಉಪಯೋಗಿಸ್ತಾರೆ. ನೆಕ್ಸ್ಟ್ ಪೈಕನೋಮೀಟರ್ ಅಂತ ಒಂದಿದೆ, ಪೈಕನೋಮೀಟರ್ ಅಂತ ದ್ರವ ವಸ್ತುಗಳನ್ನ ಹಿಗ್ಗುವಿಕೆಯ ಗುಣವನ್ನು ಅಳೆಯೋದಕ್ಕೆ ಉಪಯೋಗಿಸ್ತಾರೆ. ದ್ರವ ವಸ್ತುಗಳು ಏನಾದ್ರು ಎಕ್ಸ್ಪೆನ್ಷನ್ ಆಯ್ತು ಅಂದ್ರೆ ಆ ಗುಣವನ್ನು ಅಳೆಯಲಿಕ್ಕೆ ಪೈಕನೋಮೀಟರ್ ಉಪಯೋಗಿಸ್ತಾರೆ. ಇನ್ನ ಪೈರೋಮೀಟರ್ ಅಂತ ಒಂದಿದೆ, ಅತಿ ಹೆಚ್ಚಿನ ಉಷ್ಣಾಂಶವನ್ನು ಅಳೆಯಲಿಕ್ಕೆ ಪೈರೋಮೀಟರ್ ನ ಬಳಸ್ತಾರೆ. ಮುಂದೆ ರಾಡಾರ್ಸ್, ಇದು ಇಂಪಾರ್ಟೆಂಟ್. ರಾಡಾರ್ಸ್ ಅಂತ ಪೇಪರ್ ಯಾವಾಗಲೂ ಬರ್ತಾ ಇರ್ತದೆ. ಏನಪ್ಪಾ ಅಂದ್ರೆ ರೇಡಿಯೋ ಅಲೆಗಳ ಮೂಲಕ ಹಾರುವ ವಿಮಾನಗಳ ದಿಕ್ಕು ಮತ್ತು ಕೋನವನ್ನು ಪತ್ತೆ ಮಾಡಲಿಕ್ಕೆ ರೆಡಾರ್ಸ್ ನ ಯೂಸ್ ಮಾಡ್ತಾರೆ, ರೆಡಾರ್ಸ್ ನ. ಫಾಲ್ಕನ್ ರೆಡಾರ್ಸ್ ಅಂತೆಲ್ಲ ಬರ್ತಾ ಇರ್ತವೆ, ಆ ರೆಡಾರ್ಸ್. ಇನ್ನ ರೈನ್ ಗೇಜ್ ಏನಕ್ಕೆ ಯೂಸ್ ಮಾಡ್ತಾರಪ್ಪ ಅಂದ್ರೆ ನಿಗದಿತ ಪ್ರದೇಶದಲ್ಲಿ ಬಿದ್ದಂತ ಮಳೆಯ ಪ್ರಮಾಣ ಎಷ್ಟು ಅಂತ ಅಳಿಲಿಕ್ಕೆ ರೈನ್ ಗೇಜ್ ನ ಉಪಯೋಗಿಸ್ತಾರೆ. ಇಂಪಾರ್ಟೆಂಟ್ ಇದು, ಮಳೆ ಪ್ರಮಾಣ ಜಾಸ್ತಿ ಆಗಿದೆ ಈ ಸಾರಿ. ಇನ್ನ ಸಿಸ್ಮೋಮೀಟರ್ ನ ಉಪಯೋಗ ಭೂಕಂಪದ ರಭಸವನ್ನು ಅಳಿಲಿಕ್ಕೆ ಸಿಸ್ಮೋಮೀಟರ್ ನ ಉಪಯೋಗಿಸ್ತಾರೆ. ಮುಂದೆ ಸ್ಪೀಡೋಮೀಟರ್ ಚಲಿಸುತ್ತಿರುವ ವಾಹನಗಳು ಎಷ್ಟು ವೇಗವಾಗಿ ಓಡ್ತಾ ಇದಾವೆ ಅಂದ್ರೆ 70 ಕಿಲೋಮೀಟರ್, 80 ಕಿಲೋಮೀಟರ್, 100 ಕಿಲೋಮೀಟರ್ ಅಷ್ಟು ಆ ಓಡೋಮೀಟರ್ ತೋರಿಸ್ತಾ ಇರುತ್ತಲ್ಲ 70 80, ದಟ್ ಇಸ್ ಕಾಲ್ಡ್ ಸ್ಪೀಡೋಮೀಟರ್. ಸ್ಪೀಡೋಮೀಟರ್ ನ ಏನಕ್ಕೆ ಉಪಯೋಗಿಸ್ತಾರಪ್ಪ ಅಂದ್ರೆ ಎಷ್ಟು ಕಿಲೋಮೀಟರ್ ವೇಗವಾಗಿ ಓಡ್ತಾ ಇದೆ ಅನ್ನೋದನ್ನ ಇದ್ ಮಾಡಲಿಕ್ಕೆ, ಓಡೋಮೀಟರ್ ನ ಎಷ್ಟು ಕಿಲೋಮೀಟರ್ ಓಡ್ತು ಅಂತ ತೋರಿಸ್ಲಿಕ್ಕೆ. ನೆಕ್ಸ್ಟ್ ಸ್ಪಿಗ್ಮೋಮ್ಯಾನೋಮೀಟರ್, ರಕ್ತದ ಒತ್ತಡವನ್ನ ಅಳಿಲಿಕ್ಕೆ ಸ್ಪಿಗ್ಮೋಮ್ಯಾನೋಮೀಟರ್ ಉಪಯೋಗಿಸ್ತಾರೆ. ಇದು ದೈನಂದಿನ ಜೀವನದಲ್ಲಿ ಕೇಳ್ತಾ ಇರ್ತಾರೆ ವಿಜ್ಞಾನದಲ್ಲಿ. ಇನ್ನು ಸ್ಟೆಥೋಸ್ಕೋಪ್, ಹೃದಯ ಮತ್ತು ಶ್ವಾಸಕೋಶದ ಬಡಿತವನ್ನ ಕೇಳಿ ಅವಲೋಕಿಸಲಿಕ್ಕೆ ಸ್ಟೆಥೋಸ್ಕೋಪ್ ನ ಉಪಯೋಗಿಸ್ತಾರೆ. ಮುಂದೆ ಟಾಕೋಮೀಟರ್, ವಿಮಾನಗಳ ಮತ್ತು ಯಾಂತ್ರಿಕ ದೋಣಿಗಳ ವೇಗವನ್ನು ಅಳಿಲಿಕ್ಕೆ ಟಾಕೋಮೀಟರ್ ನ ಬಳಸ್ತಾರೆ. ಇನ್ನ ಟೆಲಿಮೀಟರ್, ದೂರದಲ್ಲಿ ನಡೀತಾ ಇರ್ತಕ್ಕಂಥ ಭೌತಿಕ ಘಟನೆಗಳನ್ನ ವೀಕ್ಷಿಸೋದಕ್ಕೆ ಟೆಲಿಮೀಟರ್ ನ ಉಪಯೋಗಿಸ್ತಾರೆ. ಇನ್ನ ಟೆಲಿಸ್ಕೋಪ್, ದೂರದ ವಸ್ತುಗಳನ್ನ ವೀಕ್ಷಿಸೋದಕ್ಕೆ, ದೂರದಲ್ಲಿ ಏನಾದ್ರು ವಸ್ತು ಇತ್ತು ಅಂದ್ರೆ ಟೆಲಿಸ್ಕೋಪ್ ಮುಖಾಂತರ ಆರಾಮಾಗಿ ವೀಕ್ಷಿಸಬಹುದು. ಇನ್ನ ಥರ್ಮೋಕಪಲ್ ಅಂತ ಯೂಸ್ ಮಾಡ್ತಾರೆ, ಥರ್ಮೋಕಪಲ್ ಅಂತ ಉಷ್ಣವನ್ನ ಅಳಿಲಿಕ್ಕೆ ಥರ್ಮೋಕಪಲ್ಸ್ ಯೂಸ್ ಮಾಡ್ತಾರೆ. ಇನ್ನ ಟ್ರಾನ್ಸ್ಪಾಂಡರ್ ನ ಉಪಯೋಗ ಏನಪ್ಪಾ ಅಂದ್ರೆ ಸಂಕೇತಗಳನ್ನ ಸ್ವೀಕರಿಸಲು ಮತ್ತು ಪ್ರತಿಕ್ರಿಯೆಯನ್ನು ತಕ್ಷಣವೇ ರವಾನಿಸೋದಕ್ಕೆ ಟ್ರಾನ್ಸ್ಪಾಂಡರ್ಸ್ ನ ಉಪಯೋಗಿಸ್ತಾರೆ. ಇನ್ನ ಯೂಡೋಮೀಟರ್ ಮಳೆಯ ಮಾಪಕವಾಗಿ ಬಳಸಲ್ಪಡುತ್ತೆ, ಮಳೆಯ ಮಾಪಕವಾಗಿ ಬಳಸ್ತಾರೆ. ಇನ್ನ ವೆಂಚುರಿ ಮೀಟರ್ ದ್ರವ ಪದಾರ್ಥಗಳ ಪ್ರವಾಹನ ಅಳಿಲಿಕ್ಕೆ ವೆಂಚುರಿ ಮೀಟರ್ ಉಪಯೋಗಿಸ್ತಾರೆ. ಇನ್ನ ವೋಲ್ಟ್ ಮೀಟರ್, 2 ಬಿಂದುಗಳ ನಡುವಿನ ವಿದ್ಯುತ್ ವಿಭವಾಂತರವನ್ನು ಅಳಿಲಿಕ್ಕೆ ವೋಲ್ಟ್ ಮೀಟರ್ ಬಳಸ್ತಾರೆ. ಇಲ್ಲಿಗೆ ನಿಮ್ಮ ಮೀಟರ್ಸ್ ಒಂದು ಕಂಪ್ಲೀಟ್ ಪ್ಯಾಕೇಜ್. ಇದರಲ್ಲಿ ಎಲ್ಲಾ ಮೀಟರ್ಸ್ ಇದಾವೆ, ಯಾವ್ದು ಮಿಸ್ ಆಗಿಲ್ಲ. ಸೊ 1 ಮಾರ್ಕ್ ಡೆಫಿನೆಟ್ ಆಗಿ ಬರುತ್ತೆ. ಇಷ್ಟು ನೀವು ಕಚ್ಚಕಟ್ಟಾಗಿ ನೋಡ್ಕೊಂಡು ಹೋಗಿದ್ರೆ GK ಎನಿ ಎಕ್ಸಾಮ್ಸ್ ಅದು ಇದು ಅಂತ ಯಾವ್ದು ಕೇಳ್ಬಿಟ್ರಿ, ಸೆಂಟ್ರಲ್ ಸ್ಟೇಟ್ ಎಲ್ಲದಕ್ಕೂ ಆಗುತ್ತೆ. 1 ಮಾರ್ಕ್ ಡೆಫಿನೆಟ್ ಆಗಿ ಬರುತ್ತೆ. ಸೊ GK ನಲ್ಲಿ 1 ಮಾರ್ಕ್ಸ್ ಕವರ್ ಆಯ್ತು ಅಂತಾನೆ ಅರ್ಥ. ಸೊ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ.
ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ದಯವಿಟ್ಟು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಗೆ ಶೇರ್ ಮಾಡಿ ಇಮಿಡಿಯೇಟ್ಲಿ ಅಂತ ಹೇಳ್ತಾ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ನಮಸ್ಕಾರ.